ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ ಕನ್ನಡದ ಕುವರ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ, ತವರಿಗೆ ಆಗಮಿಸಿದ್ದಾರೆ. ಪ್ರಮುಖವಾಗಿ ಅರುಣ್ ಯೋಗಿರಾಜ್ ಅವರ ಆಗಮನದಿಂದ ಮೈಸೂರಿನ ಜನರು ಕೂಡ ಸಾಕಷ್ಟು ಖುಷಿಯನ್ನ ಪಟ್ಟಿದ್ದಾರೆ. ಕನ್ನಡದ ಕುವರನೊಬ್ಬ ಉತ್ತರದಲ್ಲಿ ಶಾಶ್ವತವಾಗಿ ಒಂದು ಹೆಸರನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಖುಷಿಯಲ್ಲಿ ಕೂಡ ಕನ್ನಡದ ಜನರಿದ್ದಾರೆ. ನನ್ನೊಟ್ಟಿಗೆ ಅರುಣ್ ಯೋಗಿರಾಜ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಏನ್ ಅನ್ಸುತ್ತೆ ಸರ್ ಈ ಖುಷಿಗೆ? ಈ ಖುಷಿಗೆ ಬೆಳೆನೇ ಕಟ್ಟಕ್ಕಾಗಲ್ಲ ಸರ್. ಜನರ ಪ್ರೀತಿ ರಾಮಲಲ್ಲನ ಮೇಲೆ ಇರುವಂತದ್ದು ನನಗೆ ಕಂಡು ಬರ್ತಾ ಇದೆ. ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತಂದಂಗೆ ಅವ್ರ ಜೊತೆ ನಮಗೂ ಸ್ವಲ್ಪ ಇಷ್ಟು ಪ್ರೀತಿ ಸಿಗ್ತಾ ಇದೆ. ಎಲ್ಲ ಭಗವಂತನ ಇಚ್ಛೆ ಅನ್ಸುತ್ತೆ. ಈ ಒಂದು ಶಿಲ್ಪಕಲೆಗೆ ಇಷ್ಟೊಂದು ಉನ್ನತ ಮಟ್ಟದ ಒಂದು ಬೆಂಬಲ ಮತ್ತೆ ಪ್ರೀತಿ ಈಗಿನ ಕಾಲ ಸಮಯದಲ್ಲಿ ಇದೆ ಹೆಚ್ಚು ಅಂತ ಅನ್ಸುತ್ತೆ. ಈಗಿನ ಕಳೆದ ಒಂದು 50 ವರ್ಷದ ಲೆಕ್ಕ ತಗೊಂಡ್ರೆ ಒಂದು ಶಿಲ್ಪಕಲೆ ಮತ್ತೆ ಶಿಲ್ಪಿಗೆ ಇಷ್ಟೊಂದು ದೊಡ್ಡ ಗೌರವ ಮೋಸ್ಟ್ಲಿ ಎಲ್ಲೂ ಸಿಕ್ಕಿರಲಿಲ್ಲ ಅನ್ಸುತ್ತೆ. ರಾಜಾಳ್ವಿಕೆ ಕಾಲದಲ್ಲಿ ಶಿಲ್ಪಿಗಳಿಗೆ ಶಿಲ್ಪಕಲೆಗೆ ಒಂದು ಹೆಸರಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಿಲ್ಪಿಗಳು ಎಲ್ಲೋ ತೆರೆಮರೆಯಲ್ಲಿ ಕೆಲಸವನ್ನ ಮಾಡ್ತಿದ್ರು. ಶ್ರೀರಾಮನ ಪ್ರತಿಷ್ಠಾಪನೆಯಿಂದಾಗಿ ಶಿಲ್ಪಿಗಳ ಒಂದು ಬದುಕು ಬವಣೆ ಅದು ಬೆಳಕಿಗೆ ಬಂದಿದೆ. ಇಡೀ ದೇಶಕ್ಕೆ ಹೆಸರಾಗುವಂತ ಹೆಸರನ್ನ ಮಾಡಿದ್ದೀರಾ ನೀವು ಅಂತ ಒಂದು ಎಕ್ಸ್ಪೆಕ್ಟ್ ಮಾಡಿದ್ರ ಸರ್? ಈ ಮಟ್ಟಕ್ಕೆ ಯಶಸ್ಸು ಸಿಗುತ್ತೆ ತಮಗೆ ಅಂತ? ನೋಡಿ, ನಮಗೆ ಪ್ರಕೃತಿ ಸೌಂದರ್ಯ ಬಿಟ್ರೆ ನಂತರ ನಮಗೆ ಸಿಗುವಂಥದ್ದು ಶಿಲ್ಪ ಸೌಂದರ್ಯನೇ. ಶಿಲ್ಪಿಗಳ ಕೊಡುಗೆ ಬಹಳ ಇದೆ ನಮ್ಮ ದೇಶದಾದ್ಯಂತ ನೋಡಿದ್ರೆ. ನೀವು ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ತಗೊಂಡು ನಾವು ಬೇಲೂರು ಹಳೆಬೀಡು ಹೇಳ್ಬೋದು, ಸೋಮನಾಥಪುರ ಹೇಳ್ಬೋದು, ನಮ್ಮ ಚಾಮುಂಡಿ ಬೆಟ್ಟ ಹೇಳ್ಬೋದು, ಅಲ್ಲಿ ಬೆಟ್ಟದಲ್ಲಿ ದೇವಸ್ಥಾನ ವಾಸ್ತುಶಿಲ್ಪ ಇರ್ಬೋದು. ಹಂಗೆ ಶಿಲ್ಪಿಗಳ ಪಾತ್ರ ಬಹಳ ದೊಡ್ಡದಿದೆ. ನಮ್ಮ ದೇಶದ ಸಂಸ್ಕೃತಿಗೆ ಬಹಳಷ್ಟು ಕೊಡುಗೆ ನೀಡಿದೆ. ಅಂತ ಶಿಲ್ಪಿಗಳಿಗೆ ಈ ಒಂದು ಗೌರವ ಸಲ್ಲಿ ನನ್ನ ಎಲ್ಲ ಒಂದು ಈ ಯಶಸ್ಸೆಲ್ಲ ಅವ್ರ ಪಾದಗಳಿಗೆ ಎಲ್ಲಾ ಶಿಲ್ಪಿಗಳಿಗೂ ಇದನ್ನ ಸಮರ್ಪಿಸ್ತೀನಿ. ಹಾಗೂ ಶಿಲ್ಪಕಲೆಯಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿ ತಗೊಂಡು ಈಗಿನ ಯುವ ಪೀಳಿಗೆನೂ ಇದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಒಂದು ಮನೋಭಾವ ಬೆಳೆಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಶಿಲ್ಪಿಗಳ ಮನೆತನದವರೇ ತಾವು MBA ಮಾಡಿ ಬೇರೆ ಬೇರೆ ಲಕ್ಷಾಂತರ ರೂಪಾಯಿ ಉದ್ಯೋಗವನ್ನ ಗಿಟ್ಟಿಸಿಕೊಂಡು ಹೊರಗಡೆ ಹೋಗಬೇಕು ಅನ್ನೋ ಒಂದು ಕಾಲಘಟ್ಟದಲ್ಲಿ ತಾವು ತಮ್ಮ ತಲೆಮಾರಿನ ಕೃಷಿಯನ್ನೇ ಮುಂದುವರಿಸಿದಿರಿ. ಆ ಮೂಲಕ ಒಳ್ಳೆ ಹೆಸರು ನಿಮ್ಮ ತಲೆಮಾರಿಗೆ ಬಂದಿದೆ ಅಂತೇಳಿ ನಿಮ್ಮ ಕುಟುಂಬಸ್ಥರು ಖುಷಿ ಪಡ್ತಿದ್ದಾರೆ. ಅದು ನನಗೆ ನನ್ನ ಕೆಲಸದ ಮೇಲೆ ಇದ್ದ ಪ್ರೀತಿ. ನನಗೆ ಹೇಳಿದ್ನಲ್ಲ, ಇದು ಕೊನೆಯ ಒಂದು ಆಯ್ಕೆ ಅಲ್ಲ. ನನಗೆ ಜೀವನದಲ್ಲಿ ಇದೇ ಮೊದಲನೇ ಆಯ್ಕೆ. ನಾನು ಚಿಕ್ಕ ವಯಸ್ಸಿಂದ ಇದನ್ನೇ ಮಾಡ್ತಾ ಬರ್ತಾ ಇದ್ದೆ. ನನ್ನ ಕೆಲಸದ ಮೇಲೆ ಪ್ರೀತಿ ನಾನು ಬೇರೆ ಕೆಲಸಕ್ಕೆ ಹೋದಾಗ ಗೊತ್ತಾಯ್ತು ಯಾವ್ದು ಬೇಕು ನನಗೆ ಜೀವನದಲ್ಲಿ ಅಂತ. ದೇವರು ಜಲ್ದಿ ನನಗೆ ಬುದ್ಧಿ ಕೊಟ್ಟು ಇದೇ ಕೆಲಸಕ್ಕೆ ಮತ್ತೆ ಮರಳೋ ಹಾಗೆ ಮಾಡಿದ್ರು. ಅದ ನಂತರ ಎಲ್ಲ ಅವಕಾಶಗಳನ್ನ ಆದಷ್ಟು ಶ್ರದ್ಧೆಯಿಂದ ಮಾಡ್ಕೋತಾ ಬಂದಿದ್ದೆ. ಈ ಒಂದು ಅವಕಾಶ ನಮ್ಮ ಭಗವಂತನ ಇಚ್ಛೆಯಿಂದ ಸಿಕ್ಕಿತ್ತು. ನಮ್ಮ ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ನಾನು ಮಾಡಿದ್ದೀನಿ. ಅದೇ ನನಗೆ ಖುಷಿ ಆಗ್ತಾ ಇದೆ. ಚಾಲೆಂಜಿಂಗ್ ಅಂತ ಹೇಳಿದ್ರೆ ಶ್ರೀರಾಮ ಮಂದಸ್ಮಿತ ನಗುವನ್ನ ತೋರಿಸೋದೇ ಒಂದು ಚಾಲೆಂಜಿಂಗ್ ಜಾಬ್ ಆಗಿತ್ತು ಅಂತ. ಶರೀರ ಎಲ್ಲವನ್ನು ಕೆತ್ತಿ ತಲೆಯ ಭಾಗವನ್ನಷ್ಟೇ ಬಿಟ್ಕೊಂಡಿದ್ರಿ. ಒಂದಷ್ಟು ಚಿಣ್ಣರ ಮೇಳದಲ್ಲಿ ಭಾಗವಹಿಸಿ ಅಲ್ಲಿ ನೋಡಿ ಆ ಒಂದು ತಲೆಯ ಭಾಗವನ್ನ ರಚನೆ ಮಾಡಿದ್ರಿ ಅಂತ ಹೇಳಿ ಹಿಂಗ್ ಚಾಲೆಂಜಿಂಗ್ ಆಗಿತ್ತು ಸರ್? ಅದು ಚಾಲೆಂಜಿಂಗ್ ಅಂದ್ರೆ ಎಲ್ಲಾ ರೀತಿಯಲ್ಲೂ ಇದು ತುಂಬಾ ಮುಖ್ಯವಾದ ಕೆಲಸ. ಇದು ನಮ್ಮ ಇಡೀ ಭಾರತೀಯರು ಇದಕ್ಕೊಂದು ನಾವು ಕಾತುರದಿಂದ ಕಾಯ್ತಾ ಇದ್ವಿ. ಜೊತೆಗೆ ಇದನ್ನ ಇಡೀ ಭಾರತ ದೇಶವೇ ಪ್ರಪಂಚಾದ್ಯಂತ ಎಲ್ಲರೂ ನೋಡೋದಕ್ಕೆ ಆ ದಿನ ಕಾಯ್ತಾ ಇತ್ತು. ಎಲ್ಲವೂ ತುಂಬಾ ಹೈ ವೋಲ್ಟೇಜ್ ಅಂತ ಹೇಳ್ಬೋದು ನಾವು ಇದನ್ನ. ನಮ್ಮ ಎಮೋಷನ್ಸು, ನಮ್ಮ ಪ್ರೀತಿ ಎಲ್ಲ ತುಂಬಿತ್ತಿದ್ರಲ್ಲಿ. ಹೋರಾಟ, ನಮ್ಮ ಒಂದು ಸ್ಯಾಕ್ರಿಫೈಸಸ್, ಎಷ್ಟು ಕೋಟ್ಯಾಂತರ ಜನಗಳ ಶ್ರಮ ಎಲ್ಲ ಇದ್ದಿದ್ದ ಒಂದು ಬಹು ಮುಖ್ಯವಾದ ಒಂದು ನಮಗೆ ಬೇಕಾದಂತ ದೇಶದ ಒಂದು ಆಸ್ತಿ ಅಂತಾನೆ ಹೇಳ್ಬೋದು. ಅಂತ ಒಂದು ದೇವಸ್ಥಾನ ಸಮರ್ಪಣೆ ಆಗೋ ಸಮಯದಲ್ಲಿ ಮೂಲ ವಿಗ್ರಹ ಅಂದ್ರೆ ನಾವು ಅದಕ್ಕೆ ಕಾಯ್ತಾ ಇದ್ದೀವಿ. ಒಂದು ಪ್ರೆಷರ್ ಇರುತ್ತೆ ಯಾವಾಗ್ಲೂ. ನಾವು ಅದಕ್ಕೆ ತಕ್ಕಂತ ಹೋಮ್ವರ್ಕ್ ಮಾಡಿ ನಾವು ಅದಕ್ಕೆ ನ್ಯಾಯ ಒದಗಿಸ್ಬೇಕಾಗಿರುತ್ತೆ. ಆ ಕೆಲಸ ಮಾಡಿದ್ದೀನಿ ಅಷ್ಟೇ ನಾನು. ಈಗ ಚಿನ್ನದ ಸುತ್ತಿಗೆ ಮತ್ತೆ ಬೆಳ್ಳಿ ಸುತ್ತಿಗೆ, ಚಿನ್ನದ ಉಳಿ ಅದರಲ್ಲೇ ಮಾಡಬೇಕು ಅಂತ ಯಾವ ತರ ನಿಯಮ ಸರ್? ಹೆಂಗೆ ಅದು ನಮಗೆ ಶಿಲ್ಪಶಾಸ್ತ್ರದ ಉಲ್ಲೇಖ ಇದೆ ನಮಗೆ. ಚಿನ್ನದ ಉಳಿ ಮತ್ತೆ ಬೆಳ್ಳಿ ಸುತ್ತಿಗೆಯಲ್ಲಿ ಮಾಡಬೇಕು, ನೇತ್ರಮಿಲನ ಕಾರ್ಯಕ್ರಮ ಅಂತ ಅದಕ್ಕೆ ಅದೊಂದು ವಿಧಿವಿಧಾನಗಳಿದೆ. ಆ ಮುಖಾಂತರ ಎಲ್ಲದರಲ್ಲೂ ಇದೊಂದೇ ಅಲ್ಲ, ಸಾಮಾನ್ಯವಾಗಿ ಪ್ರತಿಷ್ಠಾಪನೆ ಆಗೋ ಎಲ್ಲಾ ದೇವಸ್ಥಾನಗಳಲ್ಲೂ ಎಲ್ಲಾ ವಿಗ್ರಹಗಳು ಕಣ್ಣಿನ ನೇತ್ರಮಿಲನ ಕಾರ್ಯಕ್ರಮ ಹೀಗೆ ಆಗುತ್ತೆ.
ಈಗ ಅರುಣ್ ಯೋಗಿರಾಜ್ ಅವರು ಸಾಕಷ್ಟು ಶಿಲ್ಪಿಗಳನ್ನ ಏನು ಶಂಕರಾಚಾರ್ಯರದಿರ್ಬೋದು, ನೆಹರೂದಿರ್ಬೋದು ಎಲ್ಲವನ್ನೂ ಮಾಡಿದ್ರು. ಈಗ ಶ್ರೀರಾಮನ ಶಿಲ್ಪ ಮೂರ್ತಿಯನ್ನ ಏನು ಕೆತ್ತುವ ಮೂಲಕವಾಗಿ ಇಡೀ ದೇಶಕ್ಕೆ ನಿಮ್ಮ ಹೆಸರು ಪಸರಿಸಿದೆ. ಈಗ ವರ್ಕ್ ಜಾಸ್ತಿ ಆಗ್ತಾ ಇದೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇದೆ ಅನಿಸ್ತಾ ಇದೆ. ಜವಾಬ್ದಾರಿ ಮೊದಲಿಂದನೂ ಇತ್ತು, ಈಗ ಸ್ವಲ್ಪ ಇನ್ನ ಜಾಸ್ತಿ ಆಗಿದೆ. ಅದರಿಂದ ನನ್ನ ಒಂದು ಏನು ಮಾಡಬೇಕು ಅನ್ನೋ ಒಂದು ಏನಂತೀವಿ, ಏನು ಮಾಡಬೇಕು, ಇಂಥದ್ದು ಮಾಡಬೇಕು ಅನ್ನೋ ಒಂದು ನನ್ನದೇ ಆದ ಒಂದು ಕಟ್ಟುನಿಟ್ಟುಗಳನ್ನ ಮಾಡ್ಕೊಂಡಿದ್ದೀನಿ. ಸೆಲೆಕ್ಷನ್ ಆಫ್ ದ ಪ್ರಾಜೆಕ್ಟ್ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಜ್ಞಾನ ಇಟ್ಕೊಂಡು, ಅಂದ್ರೆ ಜ್ಞಾನದಿಂದ ಎಷ್ಟು ನಮ್ಮ ದೇಶಕ್ಕೆ ಸೇವೆ ಆಗುವಂತ ಕೆಲಸಗಳು ಯಾವ್ದಿದೆ, ಹೇಗೆ ನಾನು ಜನಗಳ ಮಧ್ಯದಲ್ಲೇ ಇರ್ಬೋದು, ನನ್ನ ಕಲಾಕೃತಿಗಳು ಹೇಗೆ ಜನಕ್ಕೆ ಒಂದು ತಲುಪಿಸ್ಬೋದು, ಆ ರೀತಿ ಸೆಲೆಕ್ಟೆಡ್ ಪ್ರಾಜೆಕ್ಟ್ನ ತಗೊಂಡಿದ್ದ ಕೆಲಸಕ್ಕೆ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೀನಿ. ನಿಮ್ಮೂರಿನ ಜನರ ಪ್ರೀತಿ ಏನ್ ಅನ್ಸುತ್ತೆ ಸರ್? ಈಗ ಮೈಸೂರಿಗೆ ವಾಪಸ್ ಆದ್ರಿ, 6 ತಿಂಗಳು ಯಾರ ಕೈಗಳು ಸಿಕ್ಕಿರಲಿಲ್ಲ, ಕುಟುಂಬವನ್ನ ಸ್ಯಾಕ್ರಿಫೈಸ್ ಮಾಡಿದ್ರಿ, ನಿಮ್ಮ ಜನರನ್ನ ನೀವು ದೂರ ಇಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ವನವಾಸದ ಸಂದರ್ಭ ಅಂತೇಳಿ ಅನ್ಸುತ್ತೆ ನಿಮಗೆ ಅಂತ? ಇಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ ಅಲ್ವಾ ನಮಗೆ. ನನಗೆ ಒಂದು ಏಕಾಗ್ರತೆಗೆ ಮತ್ತೆ ನನಗೆ ಒಂದು ಆ ಕೆಲಸಕ್ಕೆ ಒಂದು ಏಕಾಗ್ರತೆ ಬೇಕಿತ್ತು. ಅದರಿಂದ ನಾನೇ ಸ್ವತಃ ಮಾಡ್ಕೊಂಡಿದ್ದೆ ಅಷ್ಟೇ. ಅದು ಬಿಟ್ಟರೆ ನಮ್ಮೂರಿಗೆ ನಾನು ವಾಪಸ್ ಬರೋದು ನನಗೆ ಏನಂತಾರೆ, ನಮ್ಮೂರು ನಮಗೆ ಸ್ವರ್ಗ ಇದ್ದಂಗೆ. ನೀವು ಪ್ರಪಂಚದ ಯಾವುದೇ ದೊಡ್ಡ ದೇಶ, ದೊಡ್ಡ ಊರು ಎಲ್ಲೇ ಹೋದ್ರೂ ನಮ್ಮ ಊರಿನಲ್ಲಿ ಇರುವಂಥ ಖುಷಿ ನಮಗೆ ಅಲ್ಲೂ ಸಿಗಲ್ಲ. ನನಗೆ ಬಂದಿದ್ದು ನಮ್ಮ ಮೈಸೂರು ಜನತೆ ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡ್ತಾ ಇರೋದು ಭಾಳ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ನಾನೊಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಶಿಲ್ಪಿ ಅರುಣ್ ಅವರ ಮಾತು. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು.